ಸರ್ ಆಕ್ಚುಲಿ ಈಗ ಡೀಸೆಲ್ ಬಗ್ಗೆ ಈಗ ಏನು ಚರ್ಚೆನೆ ಮಾಡಿಲ್ಲ ಸರ್ ಈ ಸಭೆಯಲ್ಲಿ. ಆಕ್ಚುಲಿ ಡೀಸೆಲ್ ಬಂದು ಇನ್ನು ಬರೋದು 23ನೇ ತಾರೀಕು ಮೇಲೆ 29ನೇ ತಾರೀಕು ಈ ತಿಂಗಳ ಲಾಸ್ಟ್ ಒಳಗಡೆ ಯಾವ್ದು ಏನ್ ಡಿಫರೆನ್ಸ್ ಬರ್ತಾ ಇದೆಯೋ ಅದು ನಾವು ಈ ಸಭೆಯಲ್ಲಿ ಏನ್ ಡಿಸ್ಕಷನ್ ಮಾಡಿದ್ರೆ ಅಂದ್ರೆ ಏನ್ ರೇಟ್ ರೈಸ್ ಆಗ್ತಾ ಇದೆಯೋ ಆ ರೇಟ್ ಬಂದು ಆಡ್ ಮಾಡ್ಕೊಳ್ಳೋಣ ಅಂತ ಮಾತಾಡಿದೀವಿ. ಈಗ ಮಾತಾಡಿರೋ ರೇಟ್ ಅಂತ ಈಗ ಲಾಸ್ಟ್ ಜನವರಿ 10th ಅಲ್ಲಿ ನಾವು ಮಾಡಿರೋ ಮೀಟಿಂಗ್ ಅಲ್ಲಿ ಬಂದು ನಾವು 43,000 ಬಿಟ್ಟಿತ್ತು ಅವಾಗ ಮೀಟಿಂಗ್ ಮಾಡಿಸೋ ಸಭೆ ಸೇರಿಸಿರೋ ದಿನ. ಅವಾಗ ಅದರಿಂದ ನಾವು 53,000 ಹೋಗೋದು ಗಂಟೆ ನಾವು ರೇಟ್ ಏನು ಡಿಫ್ರೆನ್ಸ್ ಮಾಡಲ್ಲ, ಈ ರೇಟೇ 160 ನಾವು ಮಾಡ್ತೀನಿ ಅಂತ ಅವಾಗ ಡಿಸ್ಕಸ್ ಮಾಡಿ ಫೈನಲೈಸ್ ಮಾಡಿರೋದು. ಅದಾದ್ಮೇಲೆ ಈಗ ನಾವು 75 ಬರೋ ಗಂಟೆ ಕೂಡ ನಾವು ಏನು ಮಾತಾಡೋದಕ್ಕೋ ಡಿಸ್ಕಷನ್ಗೆ ಏನು ಹೋಗಿಲ್ಲ. ಲಾಸ್ಟ್ ಬಂದು ನಾವು ನೆಕ್ ಟು ನೆಕ್ ಮೂಮೆಂಟ್ ಬಂದಿದ ಮೇಲೆನೆ ನಾವು ಮೀಟಿಂಗ್ ಎಲ್ಲ ಸಭೆ ಸೇರಿಸಿ ಗಾಡಿ ಎಲ್ಲ ನಾವು ಒಂದೇ ಜಾಗ ಅಲ್ಲಿ ನಿಲ್ಸಿ ಮೀಟಿಂಗ್ ಸೇರ್ಸೋದಕ್ಕೆ ವ್ಯವಸ್ಥೆ ಮಾಡಿದೀವಿ. ಅದಕ್ಕೂ ನಮ್ಗೆ ನಮ್ ಗಾಡಿ ಸಲುವಾಗಿ ನಮ್ ಪ್ರಕಾಶಣ್ಣ, ನಮ್ ಮುಖ್ಯಸ್ಥರುಗಳು ಮುಳ್ಬಾಗಲ್ ಪ್ರಕಾಶಣ್ಣ, SPM ಬೋರ್ವೆಲ್ ಅವರು, ಹೊಸಕೋಟೆ ಕುಮಾರನ್ ಬೋರ್ವೆಲ್ ಪ್ರಕಾಶಣ್ಣ ಅವರು, SLC ಕೇಶವಣ್ಣ ಅವರು, ಇವ್ರ ಪ್ಲಸ್ ನಾವು ಚರಣ್ ಬೋರ್ವೆಲ್ ನಾವು 4 ಜನ ಮುಂದಕ್ಕೆ ಇತ್ತು. ಸ್ವಾಮಿ ಸರ್ ಇದರಲ್ಲಿ ಏಜೆಂಟ್ ಪರವಾಗಿ ಅವ್ರ ಮುಖ್ಯಸ್ಥರಾಗಿ ಇಟ್ಕೊಂಡು ಎಲ್ರು ಕರೆಸಿ ಮಾತಾಡಿ ಒಂದು ಮುಖ್ಯ ಡಿಸ್ಕಷನ್ ಮೇಲೆ 4 ರೌಂಡ್ ನಡೆದಿತ್ತೆ. 4 ರೌಂಡ್ ಡಿಸಿಷನ್ ಅಲ್ಲಿ ನಾವು ಫಸ್ಟ್ ಸ್ಟಾರ್ಟಿಂಗ್ 2 ಲಕ್ಷ ಕೇಳಿದೀವಿ. ಅದು ಬಟ್ ಏಜೆಂಟ್ ಸೈಡ್ ಅಲ್ಲಿಂದ ಅವರು ನಾವು ಎಲ್ಲ ಒಂದು ಡಿಸ್ಕಷನ್ ಮಾಡಿ ಲಾಸ್ಟ್ಗೆ 180 ಫೈನಲ್ ಮಾಡಿದೀವಿ ಕಾಮನ್ ಆಗಿ. ಇದು ಯಾವ ಗಂಟೆ ಬರೋ ಈ ರೇಟ್ ಮೇಂಟೈನ್ ಆಗುತ್ತೆ ಅಂದ್ರೆ ಬಿಟ್ ರೇಟ್ 90,000 ಹೋಗೋದ್ ಗಂಟೆ ಈ ರೇಟ್ ಮೇಂಟೈನ್ ಆಗುತ್ತೆ ಸರ್. ಮತ್ತೆ ಡೀಸೆಲ್ ರೇಟ್ ಏನಾದ್ರು ನಾಳೆ ಏನಾದ್ರು ಡಿಫರೆನ್ಸ್ ಬಂದಿದ್ರೆ ಇಂದು 180 ಅಲ್ಲಿ ಇನ್ನು ಡೀಸೆಲ್ ರೇಟ್ ಎಷ್ಟು ರೈಸ್ ಆಗ್ತಾ ಇದೆಯೋ 5 ರೂಪಾಯಿ ಎಕ್ಸಾಂಪಲ್ ಹೇಳ್ತಾ ಇದೀನಿ, 5 ರೂಪೀಸ್ ಇನ್ಕ್ರೀಸ್ ಆಗಿದ್ರೆ 5 ರೂಪೀಸ್ ಆಡ್ ಆಗುತ್ತೆ, 10 ರೂಪೀಸ್ ಇನ್ಕ್ರೀಸ್ ಆದ್ರೆ 10 ರೂಪೀಸ್ ಆಡ್ ಆಗುತ್ತೆ. ಈಗ ಇದು ಜನವರಿಲಿ ನಾವು ಮೀಟಿಂಗ್ ಮಾಡುವಾಗ ಇರಾನ್ ವಾರ್ ಸ್ಟಾರ್ಟ್ ಆಗಿಲ್ಲ ಸರ್. US ಇರಾನ್ ವಾರ್. ಈ ವಾರ್ ಸ್ಟಾರ್ಟ್ ಆಗಿದ್ಮೇಲೆ ನಮ್ದು ಆಲ್ಮೋಸ್ಟ್ ಓಸ್ ಐಟಮ್ಸ್, ಆಯಿಲ್ ಐಟಮ್ಸ್, ಡೀಸೆಲ್ ಐಟಮ್ಸ್ ಎಲ್ಲ ಪ್ರತಿಯೊಂದು ರಿಲೇಟೆಡ್ ಟು ದ ಕ್ರೂಡ್ ಆಯಿಲ್ ರೈಸ್ ಆವಾಗ ಕ್ರೂಡ್ ಆಯಿಲ್ ರೈಸ್ ಆಗಿದ್ದು ಆಕ್ಷನ್ ನಲ್ಲಂತೂ ಓಸ್ ರೇಟು 1 ಮೀಟರ್ ಮೇಲೆ ಸಿಕ್ಕಾಪಟ್ಟೆ ಕಾಸ್ಟ್ ರೈಸ್ ಆಗಿದೆ. ಅದೇ ಪ್ರಕಾರನೇ ನಾವು ಆಯಿಲ್ ಪ್ರೈಸಸ್, ಕಂಪ್ರೆಸರ್ ಆಯಿಲ್ ಆಗ್ಲಿ ಬೇರೆ ಪ್ರತಿಯೊಂದು ನಾವು ಗಾಡಿಗೆ ಯೂಸ್ ಮಾಡ್ತಾ 4 ಟೈಪ್ಸ್ ಆಫ್ ಆಯಿಲ್ಸ್ ಯೂಸ್ ಮಾಡ್ತಾ ಇದೀವಿ. ಎಲ್ಲ ಪ್ರತಿಯೊಂದು ಆಯಿಲ್ಸ್ 4-5 ಟೈಪ್ಸ್ ಆಫ್ ಆಯಿಲ್ಸ್ ರೇಟ್ಸ್ ಇನ್ಕ್ರೀಸ್ ಆಗಿದೆ. ಆಲ್ಮೋಸ್ಟ್ 20% ಇನ್ಕ್ರೀಸ್ ಆಗಿದೆ. ನಾವು ರೈತರಿಗೆ ಕಷ್ಟ ಕೊಡ್ಬೇಕಂತ ನಮ್ಮ ಉದ್ದೇಶ ಇಲ್ಲ ಸರ್. ನಮ್ದು ಈಗ ಕಾರ್ಬನ್ ಡಿಮ್ಯಾಂಡ್ ಇರೋದಕ್ಕೋಸ್ಕರ ಅದು ಚೈನಾಲಿಂದ ಇಂಪೋರ್ಟ್ ಮಾಡ್ತಾ ಇರೋದು ಕಾರ್ಬನ್. ನಾ ಮನೆ ಕೂಡ ಎಕ್ಸ್ಪ್ಲೈನ್ ಮಾಡಿದೀನಿ. ಅಲ್ಲಿ ಅವರು ರೇರ್ ಮೆಟೀರಿಯಲ್ ಇದು ಬಂದು ಸೇರಿಸಿಬಿಟ್ಟು ಇಲ್ಲಿ ಬಂದು ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಆಕ್ಚುಯಲ್ ಇಂಪ್ಯಾಕ್ಟ್ ಮೊನ್ನೆ ಕೂಡ ನಾವು ನಾವು ಸ್ಟ್ರೈಕ್ ಮಾಡೋದು ಮುಂಚೆ ಕೂಡ ನಾವು ಹೇಳ್ಸಿದ್ದೀವಿ. ಗಾಡಿ ಎಲ್ಲ ನಿಲ್ಸೋದ್ ಮುಂಚೆ ಕೂಡ ನಾನು ಒಂದು ಮೀಟಿಂಗ್ ಅಲ್ಲಿ ನಾನು ಹೇಳಿದೀವಿ. ಅವಾಗ ಕೂಡ ಇದು ಬಂದು ರಿಯಾಲಿಟಿಯಾಗಿ ಕಾರ್ಬನ್ ರೇಟ್ ಪ್ರೈಸ್ ಹೈಕಿಂಗ್ ಇದೆಯಾ, ಬಟ್ ಏನಾದ್ರು ಇಲ್ಲಿಯೇ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾ ಇದಾರೆ ಅಂತ ಅದು ಮಾಹಿತಿ ನಮ್ಗೆ ಗೊತ್ತಿಲ್ಲ ಸರ್. ಯಾಕಂದ್ರೆ ನಮ್ಗೆ 4-5 ಕಂಪನಿ ಮಾತ್ರನೇ ಸಪ್ಲೈಯರ್ ಬಿಟ್ಟು ಮೇಜರ್ ಪ್ಲೇಯರ್ಸ್ ಒಂದು DRD, ಕಿಂಗ್ಸ್, SV, ಇದು CRD, ಹೈ ಸ್ಪೀಡ್, ಇವರು ಒಂದು 5 ಕಂಪನೀಸ್ ಮೇಜರ್ ಪ್ಲೇಯರ್ಸ್ ನಾವು ಬಿಟ್ಟು ಸಪ್ಲೈ ಮಾಡೋದಲ್ಲಿ. ಇವರು ವೀಕ್ ಬೈ ಮ್ಯಾಕ್ಸಿಮಮ್ ಕಂಪನೀಸ್ ಬಂದು ಆಲ್ಮೋಸ್ಟ್ ಹೈದರಾಬಾದ್ ಇಂದ ಸಪ್ಲೈ ಕೊಡ್ತಾ ಇದಾರೆ. ಇಲ್ಲಿ CRD ಬೆಂಗಳೂರಿಂದ ಸಪ್ಲೈ ಪೀನಿಯಲ್ ಎಂದು ಕೊಡ್ತಾ ಇದಾರೆ. ಇವ್ರು ಯಾರು ಕೇಳಿದ್ರು ಕಾರ್ಬನ್ ಒಂದು ಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಮಿನಿಮಮ್ 55,000 ಕಾರ್ಬನ್ ಪರ್ಚೇಸ್ ಮಾಡ್ಬೇಕಂತ ಹೇಳ್ತಾ ಇದಾರೆ ಸರ್. ಇವತ್ ಕೂಡ ಅದು ನಾವು ನಿನ್ನೆ ಕೂಡ ಚರ್ಚೆ ಮಾಡಿದೀವಿ. ಇವರು ನಮ್ ಸ್ವಾಮಿ ಸಾರಿಗೆ ಅವರ ಮುಖಾಂತರ ಕೂಡ ನಾವು ಇದು ಒಂದು ಅಪ್ಲಿಕೇಶನ್ ಕೊಟ್ಟಿದೀವಿ. ಸಂಬಂಧಪಟ್ಟ ಸರ್ಕಾರ ಮುಖ್ಯಮಂತ್ರಿ ಅವ್ರು ನೋಡ್ಬಿಟ್ಟು ಒಂದು ಇದು ಕೊಡ್ಬೇಕಂತ ನಾವು ಡಿಸ್ಕಸ್ ಮಾಡಿದೀವಿ. ಮನವಿ ಕೊಟ್ಟು ಅದಕ್ಕೆ ಏನೋ ಸೊಲ್ಯೂಷನ್ ತಗೊಳ್ಳೋದಕ್ಕೆ ವ್ಯವಸ್ಥೆ ಮಾಡೋಣ ಅಂತ ಅದು ಡಿಸ್ಕಸ್ ಮಾಡಿದೀವಿ ಸರ್.